ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ನಾವಿವತ್ತು ಗಣೇಶ ಹಬ್ಬಕ್ಕೆ 2 ರಿಂದ 3 ಡೆಕೋರೇಷನನ್ನು ಮಾಡಿ ನೋಡೋಣ ಎಲೆಗಳಿಂದ. ಸೊ ಯಾವುದೇ ರೀತಿಯ ಹಾನಿ ಆಗಲ್ಲ, ಇಕೋ ಫ್ರೆಂಡ್ಲಿ ಆಗಿರುತ್ತೆ ಪರಿಸರಕ್ಕೂ ಕೂಡ. ಸೊ ತುಂಬ ಸುಲಭವಾಗಿ ಖರ್ಚಿಲ್ಲದೆ ನಾವು ಮನೆಯಲ್ಲೇ ಮಾಡ್ಕೋಬೋದು. ಸೊ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮಾವಿನ ಎಲೆಯ ದಂಟನ್ನು ಈ ರೀತಿಯಾಗಿ ಕಟ್ ಮಾಡಿ ನೆಕ್ಸ್ಟ್ ಫೋಲ್ಡ್ ಮಾಡಬೇಕು. ಹಾಗೆಯೇ ಸ್ಟೆಪ್ಲರಿಂದ ಈ ರೀತಿಯಾಗಿ ಪಿನ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇನ್ನೊಂದು ಮಾವಿನ ಎಲೆಯನ್ನು ಇದ್ರ ಒಳಗಿಂದ ತೊಗೊಂಡು ಇದೇ ರೀತಿಯಾಗಿ ಸೇಮ್ ಟಕ್ ಮಾಡ್ಕೋಬೇಕು. ಪ್ರತಿಯೊಂದನ್ನು ಇದೇ ರೀತಿಯಾಗಿ ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದವಾಗಿ ಮಾಡ್ಕೋಬೇಕು. ನೋಡಿ, ನಾನು ಇಷ್ಟು ಉದ್ದವಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಮಾವಿನ ಎಲೆ ಇದ್ದರೆ ಇನ್ನೂ ಕೂಡ ಉದ್ದವಾಗಿ ಮಾಡ್ಕೋಬೋದು. ಸೊ ಮೇನ್ ಡೋರ್ಗೆ ಆ ಕಡೆ ಈ ಕಡೆ ಹಾಗೆ ಮೇಲ್ ಕೂಡ ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ ಹೂವನ್ನು ಹಾಕಿ ಡೆಕೋರೇಟ್ ಮಾಡೋಣ. ರೆಡ್ ಹೂವು ಅಥವಾ ಯೆಲ್ಲೋ ಹೂವು ಮತ್ತು ಯಾವ ಹೂವು ಇರುತ್ತೆ ಆ ಹೂವನ್ನು ಹಾಕಿ ಡೆಕೋರೇಟ್ ಮಾಡಿ ನಾನು ಸೂಜಿ ದಾರದಿಂದ ಇದನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಫೆವಿಸ್ಟಿಕ್ ಅಥವಾ ಸ್ಟೆಪ್ಲರ್ ಪಿನ್ನನ್ನು ಯೂಸ್ ಮಾಡಿ ಮಾಡ್ಕೋಬೋದು. ನೋಡಿ, ಇದು ಇವಾಗ ರೆಡಿಯಾಗಿದೆ. ತುಂಬ ಕಲರ್ಫುಲ್ಲಾಗಿ ಹಾಗೆ ಗ್ರೀನರಿಯಾಗಿ ಕಾಣಿಸ್ತಾ ಇದೆ. ಇದನ್ನು ನೀವು ಯಾವ ರೀತಿ ಬೇಕಾದರೂ ಉಪಯೋಗಿಸ್ಕೋಬೋದು. ಅಂದರೆ ದೇವ್ರ ಕೋಣೆಗಿರ್ಬೋದು, ದೇವ್ರ ಫೋಟೋಗಳಿಗೆ, ದೇವ್ರ ಮೂರ್ತಿಗಳಿಗೆ, ಹಾಗೆಯೇ ಮೇನ್ ಡೋರಿಗೆ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಸೆಕೆಂಡ್ ಡೆಕೋರೇಷನನ್ನು ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಫೋಲ್ಡ್ ಮಾಡಿ ನೆಕ್ಸ್ಟ್ ಇದಕ್ಕೆ ಸ್ಟೆಪ್ಲರಿಂದ ಪಿನ್ ಮಾಡಬೇಕು. ಈ ರೀತಿಯಾಗಿ ಚೆನ್ನಾಗಿರೋ ಮಾವಿನ ಎಲೆಗಳನ್ನು ಯೂಸ್ ಮಾಡಿದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಕಟ್ಟಾಗಿದೆ, ಅಷ್ಟು ಚೆನ್ನಾಗಿಲ್ಲ. ನೆಕ್ಸ್ಟ್ ಇದ್ರೊಳಗೆ ಒಂದೊಂದೇ ಹೂಗಳನ್ನು ಹಾಕಿ ಇದನ್ನು ಸಹ ನಾನು ಸೂಜಿ ದಾರದಿಂದ ಇದನ್ನು ಸೆಕ್ಯೂರ್ ಮಾಡ್ಕೊಳ್ತೀನಿ. ಇದಕ್ಕೂ ಕೂಡ ಅಷ್ಟೇ, ನೀವು ಸ್ಟೆಪ್ಲರ್ ಪಿನ್ ಅಥವಾ ಗಮ್ ಟೇಪನ್ನು, 2 ಸೈಡ್ ಇರೋ ಗಮ್ ಟೇಪನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಸೊ ನಾನು ನೋಡಿ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಗಂಟು ಹಾಕ್ತಾ ಇದ್ದೀನಿ, ಇಲ್ಲಾಂದರೆ ಅದು ಬಿಟ್ಟೋಗ್ಬಿಡುತ್ತೆ. ನಾವು ಈ ರೀತಿಯಾಗಿ ಎಲೆಗಳನ್ನು ಅಥವಾ ಹೂಗಳನ್ನು ಉಪಯೋಗಿಸಿ ಮಾಡಿದರೆ ನಿಜವಾಗೂ ನೋಡೋಕ್ಕೆ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಪ್ಲಾಸ್ಟಿಕ್ ಮಯ ಅನಿಸಲ್ಲ, ಹಾಗೆಯೇ ಪ್ರಕೃತಿಗೂ ಕೂಡ ಯಾವುದೇ ರೀತಿಯ ಹಾಮ್ ಆಗಲ್ಲ. ನೋಡಿ, ಇದು ಕೂಡ ಅಷ್ಟೇ ರೆಡ್ ಆ್ಯಂಡ್ ಗ್ರೀನಲ್ಲಿ ತುಂಬ ಅದ್ಭುತವಾಗಿ ಕಾಣಿಸ್ತಿದೆ. ನೀವು ಇದಕ್ಕೆ ದಾರ ಹಾಕಿ ಮೇನ್ ಡೋರ್ಗೆ ಹಾಕ್ಬೋದು, ಹಾಗೆಯೇ ಫ್ರೂಟ್ಸ್ಗಳ ಮೇಲೆ ಇರ್ಬೋದು ಮತ್ತು ದೇವರಿಗೂ ಕೂಡ ಇದನ್ನು ಇಡ್ಬೋದು. ನೆಕ್ಸ್ಟ್ ನಾವು ಥರ್ಡ್ ಡೆಕೋರೇಷನನ್ನು ಮಾಡೋಣ ಎಲೆ ಮತ್ತು ಹೂವಿಂದ. ಸೊ ಇದು ಕೂಡ ಅಷ್ಟೇ, ನಾನು ಇದಕ್ಕೆ ಮಾವಿನ ಎಲೆಯನ್ನು ಯೂಸ್ ಮಾಡ್ತಿಲ್ಲ. ಇದು ಬೇರೆ ಎಲೆ, ಯಾವುದು ಹಣ್ಣು ಬರುತ್ತೆ, ಇದು ನನಗೆ ಗೊತ್ತಿಲ್ಲ ಅಷ್ಟು ಯಾವ ಹಣ್ಣು ಅಂತ. ಸೊ ಈ ರೀತಿಯಾಗಿ ಎಲೆಗಳನ್ನು ಇಟ್ಕೊಳ್ಳಿ ಪೂರ್ತಿಯಾಗಿ. ನೆಕ್ಸ್ಟ್ ಈ ರೀತಿಯಾಗಿ ಮಿಡ್ಲಲ್ಲಿ ಸೂಜಿ ದಾರದಿಂದ ಒಟ್ಟಿಗೆ ಸೇರಿಸಿ ಟಕ್ ಮಾಡಬೇಕು. ಇವಾಗ ಇದ್ರ ಜೊತೆ ಹೂವನ್ನು ಸೇರಿಸಿ ಮತ್ತೆ ಟಕ್ ಮಾಡಬೇಕು. ಅಂದರೆ ಯಾವ ಕಲರ್ ಹೂ ಬೇಕು ನಿಮಗೆ ಆ ಕಲರ್ ಹೂವನ್ನು ಹಾಕೊಳ್ಳಿ. ಯೆಲ್ಲೋ ಕಲರ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆರೆಂಜ್ ಇರ್ಬೋದು, ಪಿಂಕ್ ಇರ್ಬೋದು, ರೆಡ್ ಯಾವ್ದು ಕೂಡ ಹಾಕೋಬೋದು. ನಾನಿಲ್ಲಿ ರೆಡ್ಡನ್ನು ಹಾಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಇನ್ನೊಂದು ಸಹ ಮಾಡೋಣ. ಸ್ವಲ್ಪ ಚೇಂಜಸ್ ಇರುತ್ತೆ. ಈ ರೀತಿಯಾಗಿ ಎಲೆಯನ್ನು ಫೋಲ್ಡ್ ಮಾಡ್ಕೋಬೇಕು. 4 ಎಲೆಗಳನ್ನು ಫೋಲ್ಡ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಬೇರೆ ಎಲೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದಾದ ಮೇಲೆ ಇದ್ರ ಕೆಳಗೆ ಈ ರೀತಿಯಾಗಿ ಇನ್ನೊಂದೊಂದು ಎಲೆಗಳನ್ನು ಇಡಬೇಕು. ನೆಕ್ಸ್ಟ್ ಇದಕ್ಕೂ ಕೂಡ ಅಷ್ಟೇ ಸೂಜಿ ದಾರದಿಂದ ಮಿಡ್ಲಿಂದ ಟಕ್ ಮಾಡ್ಕೋಬೇಕು. ಅಂದರೆ ಎಲೆಯಲ್ಲೂ ಬಿಟ್ಟೋಗಬಾರ್ದು. ಇದಕ್ಕೂ ಇವಾಗ ಮಿಡ್ಲಲ್ಲಿ ಹೂವನ್ನು ಇಟ್ಟು ಟಕ್ ಮಾಡ್ಕೊಳ್ಳೋಣ. ಸೊ ಗ್ರೀನ್ ಮತ್ತು ಯೆಲ್ಲೋ ಕಾಂಬಿನೇಷನ್ ಕೂಡ ತುಂಬ ಅದ್ಭುತವಾಗಿ ಕಾಣುತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಗ್ರೀನ್ ಮತ್ತು ಯೆಲ್ಲೋ ಕಾಂಬಿನೇಷನ್ ತುಂಬ ಅಮೇಝಿಂಗ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಇದು ಕೂಡ ಅಷ್ಟೇ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್. ಸೊ ನೀವು ಕೂಡ ಈ ವರ್ಷ ಗಣೇಶ ಹಬ್ಬಕ್ಕೆ ಈ ರೀತಿಯಾಗಿ ಡೆಕೋರೇಷನನ್ನು ಮಾಡಿ, ಪ್ಲಾಸ್ಟಿಕ್ಕನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಿ, ಈ ರೀತಿಯಾಗಿ ನ್ಯಾಚುರಲ್ ಆಗಿರೋ ಥಿಂಗ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡಿದರೆ ನಿಜವಾಗೂ ಮನಸ್ಸಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ.